ಮಿತ್ರರೇ ನಮಸ್ಕಾರ. ನಾವಿವತ್ತು ತುಲಾ ಲಗ್ನದವ್ರಿಗೆ ಗುರುವಿನ ಒಂದು ಕರ್ಕಾಟಕದ ಸಂಚಾರದ ರಿಸಲ್ಟ್ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಗುರು ಸುಮಾರು 1 ಮತ್ತು ಜುಲೈ 2ನೇ ತಾರೀಕಿನ ಆಸ್ಪಾಸ್ನಲ್ಲಿ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ. ಅಟ್ ದ ಸೇಮ್ ಟೈಮ್ ನಮಗೆ ಶನಿಯ ಒಂದು ಗೋಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಗುರುವಿನ ಮತ್ತೊಂದು ಮನೆಯಾದಂತಹ ಮೀನದಲ್ಲೇ ಕುಳಿತುಕೊಂಡಿರೋದ್ರಿಂದ ಗುರು ಶನಿಯನ್ನು ಕೂಡ ಆಕ್ಟಿವೇಶನ್ ತರ್ತಾನೆ. 2 ಅದ್ಭುತವಾದಂತಹ ಗ್ರಹಗಳು ಕರ್ಕಾಟಕ ಮತ್ತು ಮೀನದಲ್ಲಿ ಅಂದ್ರೆ ಜಲರಾಶಿಯಲ್ಲಿ ಕುಳಿತುಕೊಂಡಿರುವಂತದ್ದು ಮನುಷ್ಯನ ಒಂದು ಎಮೋಷನ್ ನ ಮೇಲೆ ಬಹಳ ಪ್ರಭಾವವನ್ನ ಬೀರುತ್ತೆ. ಮಿತ್ರರೇ, ತುಲಾ ಲಗ್ನದವ್ರಿಗೆ ಗುರು 6 ಮತ್ತು 3ನೇ ಮನೆಯ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಟ್ರಾನ್ಸಿಟ್ ಅನ್ನ ಮಾಡ್ತಾ ಇದ್ದಾನೆ. ಈ ಒಂದು ಗೋಚಾರ ತುಲಾ ಲಗ್ನದವ್ರಿಗೆ ಮಿಶ್ರ ಫಲಗಳನ್ನ ಕೊಡುತ್ತೆ. ಒಂದ್ ಸ್ವಲ್ಪ ಪಾಸಿಟಿವ್ ಇರುತ್ತೆ, ಒಂದ್ ಸ್ವಲ್ಪ ನೆಗೆಟಿವ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ 6ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ರೋಗ, ಋಣ, ಖರ್ಚು, ಹಾಸ್ಪಿಟಲೈಸೇಷನ್, ಕೋರ್ಟ್ ಕೇಸಸ್ ಈ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಅಟ್ ದ ಸೇಮ್ ಟೈಮ್ 5ನೇ ಮನೆಯಲ್ಲಿ ರಾಹು ಕೂಡ ಕುಳಿತುಕೊಂಡಿರೋದ್ರಿಂದ ತುಲಾ ಲಗ್ನದವರು ಯಾರು ಎಜುಕೇಶನ್ ಅಲ್ಲಿ ಇರ್ತಾರೋ ಅವರಿಗೆ ಎಜುಕೇಶನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ಟಾರ್ಟಿಂಗು. ಆದ್ರೆ ಗುರುವಿನ ದೃಷ್ಟಿ ಹೋಗ್ತಾ ಇರೋದ್ರಿಂದ ಅನಂತರ ಇಂಪ್ರೂವ್ ಆಗುತ್ತೆ. ಆದ್ರೆ ಹೆಲ್ತ್ ವಿಷಯದಲ್ಲಿ ಬಹಳ ತೊಂದರೆ ಆಗುವಂತಹ ಚಾನ್ಸಸ್ ತುಲಾ ಲಗ್ನದವ್ರಿಗೆ ಜಾಸ್ತಿ ಇರುತ್ತೆ. ಆದ್ರೆ ಯಾರು ತಮ್ಮ ಹವ್ಯಾಸಗಳನ್ನ ಕೆರಿಯರ್ ಆಗಿ ಮಾಡ್ಕೋಬೇಕು ಅನ್ಕೊಂಡಿರ್ತಾರೋ ಅಂತವ್ರಿಗೆ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ 3ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಉದಾಹರಣೆ, ನೀವು ಟೀಚಿಂಗ್ ಅಲ್ಲಿ ಮಾಡ್ಬೇಕಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆದ್ರೆ ನಿಮ್ಗೆಲ್ಲ ನಾಲೆಡ್ಜ್ ಇದೆ, ಟೀಚಿಂಗ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿಲ್ಲ, ಒಳ್ಳೆ ಟೀಚಿಂಗ್ ಸ್ಕಿಲ್ ಇತ್ತು ಅಂತ ಹೇಳಿದ್ರೆ ಈ ಸಮಯ ನಿಮಗೆ ಟೀಚಿಂಗ್ ಬಹಳ ಹೆಲ್ಪ್ ಆಗುತ್ತೆ. ಅಥವಾ ಒಂದು ಡಿಸೈನಿಂಗು, ಫ್ಯಾಷನ್ ಡಿಸೈನಿಂಗು ಅಥವಾ ಎಂಬ್ರಾಯ್ಡ್ರಿ, ಈ ರೀತಿ ಯಾವುದೋ ಒಂದು ನಿಮ್ಗೊಂದು ಹ್ಯಾಬಿಟ್ ಇರುತ್ತೆ. ಆ ಹ್ಯಾಬಿಟ್ ಅನ್ನ ನಿಮ್ಮ ಕೆರಿಯರ್ ಆಗಿ ಮಾಡ್ಕೊಳ್ಳೋದಕ್ಕೆ ಇದು ಅದ್ಭುತವಾದಂತಹ ಸಮಯ. ಆದ್ರೆ ಹೆಲ್ತ್ ವಿಷಯದಲ್ಲಿ, ಅದರಲ್ಲೂ ಎಜುಕೇಶನ್ ಅಲ್ಲಿ ಮತ್ತು ಮಕ್ಕಳ ವಿಷಯದಲ್ಲಿ, ತುಲಾ ಲಗ್ನದವರ ಮಕ್ಕಳ ವಿಷಯದಲ್ಲಿ ಬಹಳ ಹುಷಾರಾಗಿ ಇರಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ 4 ಮತ್ತು 5ನೇ ಮನೆಯಾದಂತಹ ಶನಿ 6ನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡ್ತಾ ಇದ್ದಾನೆ. ಬಟ್ ಓವರ್ ಆಲ್ ಗುರುವಿನ ಒಂದು ಆಸ್ಪೆಕ್ಟ್ ಶನಿ ಮೇಲೆ ಹೋಗ್ತಾ ಇರೋದ್ರಿಂದ ಎಲ್ಲಾ ವಿಷಯದಲ್ಲೂ ಆಲ್ಮೋಸ್ಟ್ ಅಟ್ ದ ಎಂಡ್ ಒಳ್ಳೇದಾಗುತ್ತೆ. ಇನಿಷಿಯಲಿ ಪ್ರಾಬ್ಲಮ್ ಬಂದ್ರು ಕೂಡ. ಆದ್ರೆ ಹೆಲ್ತ್ ವಿಷಯದಲ್ಲಿ ಮಾತ್ರ ತುಲಾ ಲಗ್ನದವರು ಹುಷಾರಾಗಿ ಇರಬೇಕಾಗುತ್ತೆ.